ಜನ ಸಿದ್ದು ಪಾಟೀಲ್ರಿಗೆ ಬೆಂಬಲ ಕೊಟ್ಟಿರೋದು. ಬಟ್ ತಾವು ತಮ್ಮ ಸಹೋದರರು ಯಾಕೆ ಪದೇ ಪದೇ ಆಕ್ಸಿಡೆಂಟಲ್ MLA, ಲಾಟ್ರಿ MLA, ಲಕ್ಕಿ MLA ಈ ಪದಗಳ ಪ್ರಯೋಗ ಯಾಕೆ? ನೀವೇ ಹೇಳಿದ ಲಾಜಿಕಲ್ಲಿ ಜನರ ಆಶೀರ್ವಾದದಿಂದ ಮಾತ್ರ ಗೆಲ್ಲಿಕ್ ಸಾಧ್ಯ. ಸಿದ್ದು ಪಾಟೀಲ್ರಿಗೆ ಜನ ಆಶೀರ್ವಾದ ಮಾಡಿದ್ದಾರೆ. ಹಾಗಾದ್ರೆ ಇಲ್ಲೆಲ್ಲ ಅವ್ರು ಏನ್ ಹೇಳ್ತಾ ಇದಾರ ಯಾಕೆ ಹೇಳ್ಬೇಕಾಗಿದೆ ಅಂದ್ರ, ನೀವು ನೋಡಿ, ನಿಮಗೆ ಕೆಲವು ವಿಷಲ್ಸ್ ಕಳಿಸ್ತೀನಿ ನಾನು. ಎಲ್ಲಿ ಫಂಕ್ಷನ್ಗಳು ಹೋಗ್ತಾರ ಅಲ್ಲಿ ಏನ್ ಹೇಳ್ತಾರ ಅಂದ್ರೆ ನಮ್ ದಮ್ಮು ತಾಕತ್ತು. ಇವ್ರೇನ್ ಕುಸ್ತಿಪಟುನ, ಇವ್ರೇನ್ ನೋಡ್ಲಾರ್ದವ್ರು ಸಿದ್ದು ಪಾಟೀಲ. ದಿನ ಬೆಳಗ್ಗೆ ಆದ್ರೆ ನಮ್ಮ ಮನೆ ಕಾಯ್ತಾ ಕುಂಡಿರ್ತಿದ್ರು ಅಳ್ತಬ್ರು 3 ಜನ. ಹುಮ್ನಾಬಾದಲ್ಲಿ, ಬೆಂಗಳೂರಲ್ಲಿ ನಮ್ಮ ಮನೆ ಮುಂದೆ ಕಾಯ್ಕೊಂಡಿದ್ರು ಕೆಲಸ, ಬೇರೆ ಕೆಲಸ ಏನಿಲ್ಲ. ಇವ್ರ ಹತ್ರ ಏನೂ ಇರ್ಲಿಲ್ಲ. ನಿಮ್ಗೆ ಹೇಳ್ಬೇಕಾಗಿತ್ತು ಅಂದ್ರೆ ಪ್ಲೀಸ್ ಯು ಕಮ್ ಅಂಡ್ ಸರ್ವೆ ಒನ್ಸ್ ವಾಟ್ ಇಸ್ ದ ರಿಯಾಲಿಟಿ. ನಿಮ್ಗೆಲ್ಲರೂ ಕೂಡ ಗೊತ್ತಾಗತ್ತೆ. ಹುಮ್ನಾಬಾದ್ ಜನ ಯಾರು ಕೂಡ ಮರ್ತಿಲ್ಲ. ಇವರು ನಡೆ ನುಡಿ ಆಚಾರ ವಿಚಾರ ಇವ್ರು ಯಾವ ರೀತಿ ಬೆಳ್ಕೊಂಡು ಬಂದಿದ್ದಾರೆ ಅನ್ನೋದು ಎಲ್ಲರಿಗೂ ಕೂಡ ಗೊತ್ತಿದೆ. ನಮ್ಗೇನಿಲ್ಲ, ಪಾಪ ಅವ್ರಿಗೆ ಗೆಲುವಾಗಿದೆ. ಒಳ್ಳೆ ರೀತಿಯಿಂದ ಕೆಲಸ ಮಾಡಿ, ಇವತ್ತು ಕ್ಷೇತ್ರದ ಅಭಿವೃದ್ಧಿಗೆ ಕೆಲಸ ಕೊಡಿ, ಮಾಡಿ. ನಿಮ್ ಜೊತೆ ನಾವು ಸಹಕಾರ ಇದೆ. ಬೆಳಗ್ಗೆ ಆದ್ರೆ ಬರೀ ಕ್ರಿಮಿನಲ್ ಮೈಂಡ್, ಬರೀ ಕ್ರಿಮಿನಲ್ ತರ ಮಾತಾಡ್ತಾರ ಅವರು. ಎಲ್ಲಾ ವಿಸಲ್ಸ್ ನೀವು ನೋಡಿ, ಅದಕ್ಕೆ ಬಿಟ್ಟರೆ ಬೇರೆ ಏನಿಲ್ಲ. ಪ್ರಗತಿ ಮಾಡ್ತಕ್ಕಂಥದ್ದು ಶೂನ್ಯ. ಇವತ್ತು ಹುಮ್ನಾಬಾದ್ ಕ್ಷೇತ್ರದಲ್ಲಿ ಪ್ರತಿ ವರ್ಷ ಕಲ್ಯಾಣ ಕರ್ನಾಟಕದಿಂದ ಸುಮಾರು 70-80 ಕೋಟಿ ಬರ್ತಾ ಇದೆ. ನೀವು ಗಮನಿಸಿರ್ಬೇಕಾದ್ರ ಎಲ್ಲೆಲ್ಲಿ ಕೆಲಸಗಳು ಕಾರ್ಯಗಳು ನಡೀತಾ ಇದೆ. PWD ಡಿಪಾರ್ಟ್ಮೆಂಟ್ ಇರ್ಬೋದು, ಜಿಲ್ಲಾ ಪಂಚಾಯತ್ ಇರ್ಬೋದು, PMJS ಇರ್ಬೋದು. ಅದಕ್ಕೆಲ್ಲ ಹೆಚ್ಚು ಅಂದ್ರೆ ಇವ್ರು KRDL ಜಾಸ್ತಿ ದುಡ್ಡು ಕೊಟ್ಟಿದ್ದಾರೆ. ಆಮ್ಯಾಗ ನಿರ್ಮಿತಿ ಕೇಂದ್ರಕ್ಕೆ ದುಡ್ಡು ಕೊಟ್ಟಿದ್ದಾರೆ. ನಾವೆಲ್ಲಿ ಕೂಡ ನಮ್ಮ ಕಾರ್ಯಕರ್ತರು ಒಂದು ಟೆಂಡರ್ ಪಾರ್ಟಿಸಿಪೇಟ್ ಮಾಡಿಲ್ಲ, ಅಥವಾ ನಮ್ಮ ಪರಿವಾರದವ್ರು ಯಾರು ಟೆಂಡರ್ ಪಾರ್ಟಿಸಿಪೇಟ್ ಮಾಡಿಲ್ಲ. ಅವು ಕಾಮಗಾರಿಗಳು ಯಾರು ಮಾಡ್ತಾ ಇದಾರೆ ಅಂಬೋದು ಅದನ್ನು ಕೂಡ ಕೇಳಿ. ನಾವೇನಾದ್ರೂ ಶಾಸಕರಿಗೆ ಅಡತೋಡಿ ಕೊಟ್ಟೆವ? ಎಲ್ಲರೂ ಶಾಸಕರ ಸೋದರು. ಇಡೀ ಹುಮ್ನಾಬಾದ್ ಕ್ಷೇತ್ರದಲ್ಲಿ ಎಲ್ಲ ಕಾಮಗಾರಿಗಳು ನೀವು ಬನ್ನಿ. ಹಾಗಾದ್ರೆ ಇದ್ರ ಹಿಂದೆ ಬಿದ್ದಿರೋದು ಯಾಕೆ ಅಂತ ಸಿದ್ದು ಪಾಟೀಲ್ರ ಉದ್ದೇಶ ಏನು ಹಾಗಾದ್ರೆ ತಮ್ಮ ಪ್ರಕಾರ? ಈಗ ಇದಕ್ಕೆ ಅವರೇ ಉತ್ತರ ಕೊಡಬೇಕು. ನಾನೇನ್ ಹೇಳ್ತೀನಿ, ಸಿದ್ದು ಪಾಟೀಲ್ರು ಇಲ್ಲಿ ಹುಮ್ನಾಬಾದ್ ನಲ್ಲಿ ಇರ್ತಕ್ಕಂಥ ಎಷ್ಟು ಲ್ಯಾಂಡ್ ಮಾಫಿಯಾ, ಇವತ್ತು ಹುಮ್ನಾಬಾದ್ ನಲ್ಲಿ ಅವರು ಹಿಂದೆ ಮಾಡಿರ್ತಕ್ಕಂಥ ಕಾರ್ಯಗಳ ಬಗ್ಗೆ ನಿಮಗೆ ಹೇಳಬೇಕಾಗಿತ್ತು ಅಂದ್ರೆ ಒಂದು ಡಿಕ್ಷನರಿ ಆಗ್ತದೆ. ಯಾಕಂದ್ರೆ ಅವ್ರು ಮಾಡಿರ್ತಕ್ಕಂಥ ಕಾರ್ಯವೈಖರಿಗಳು ಯಾವುದು ಕೆಟ್ಟ ಕೆಲಸ ಮಾಡಲಾದ ಯಾವುದು ಉಳಿದಿಲ್ಲ. ಎಲ್ಲಾ ಕಾರ್ಯಗಳು ಮಾಡಿದಾರೆ ಅವರು. ಸಿದ್ದು ಪಾಟೀಲ್ ಸೋದರು. ಅದೇ ಹಾದಿಯಿಂದ ಅವ್ರು ಇಲ್ಲಿವರೆಗೆ ಬಂದಿದ್ದಾರೆ. ನೀವೇನು ಸುಮ್ಮನಿದ್ದೀರಿ ಹಾಗಾದ್ರೆ? ರಾಜಶೇಖರ್ ಪಾಟೀಲ್ ರೇ, ನಿಮ್ಮ ಇಡೀ ಪರಿವಾರ, ನಾನು ಆಗ್ಲೇ ಹೇಳ್ದಾಗೆ ನಿಮ್ ತಂದೆ ಕಾಲದಿಂದ ಈವರೆಗೂ ರಾಜಕೀಯದಲ್ಲಿ ಸಕ್ರಿಯವಾಗಿರುವವರು. ಸಿದ್ದು ಪಾಟೀಲ್ರು ಇಷ್ಟೆಲ್ಲ ಹಗರಣ ಅಕ್ರಮ ಮಾಡಿದ್ದಾರೆ ಅಂತಂದ್ರೆ ಸರ್ಕಾರ ಕೂಡ ನಿಮ್ದೇ ಪಕ್ಷದಿದೆ, ತೆಗಸ್ರಿ ಎಲ್ಲ ಆಚೆಗೆ ಶಿಕ್ಷೆ ಕೊಡಿಸಿ. ಈಗ ಸರ್ಕಾರ ಅಲ್ಲ, ಈಗಿಂದ ಹೇಳ್ತಾ ಇಲ್ಲ, ಇವ್ರ ಹಿನ್ನೆಲೆ ಹಿಂದೆ ಮಾಡಿರ್ತಕ್ಕಂಥದ್ದು ಹೇಳ್ತಾ ಇದ್ದೀನಿ ನಿಮ್ಗೆ. ಹಿಂದೆ ಒಬ್ಬ ಸಗವೇ ಚಿದಿರಿ ಅಂತ ಅವ್ರ ಸ್ನೇಹಿತ ಸಗವೇ ಚಿದಿರಿ ಅವರು ಒಂದು ಸ್ಟೇಟ್ಮೆಂಟ್ ಮಾಡಿದ್ರು. ಏನಂತ ಅಂದ್ರೆ, ಇದು ನಂದು ಸ್ಟೇಟ್ಮೆಂಟ್ ಅಲ್ಲ, ಸಗವೇ ಚಿದಿರಿ ಅವರದ ಸ್ಟೇಟ್ಮೆಂಟ್. ಅದನ್ನು ಕೂಡ ನಿಮಗೆ ವಿಸಲ್ ಹಾಕ್ತೀನಿ. ಸಗವೇ ಚಿದಿರಿ ಅವರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ನಾನು ಮತ್ತು ಸಿದ್ದು ಪಾಟೀಲ್, ಅಂದ್ರೆ ಸಗವೇ ಚಿದಿರಿ ಮತ್ತು ಸಿದ್ದು ಪಾಟೀಲ್ ಇಬ್ರು ಕೂಡಿ ಶರೆ ಪಾಕೆಟ್ ಮಾಡ್ತಾ ಇದೀವಿ, ಶರೆ ರೀಫಿಲ್ಲಿಂಗ್ ಬಾಟಲ್ ಮಾಡ್ತಾ ಇದೀವಿ. ಇದೆಲ್ಲ ಮಾಡಿ ಮ್ಯಾನುಫ್ಯಾಕ್ಚರ್ ಮಾಡಿ ನಾವು ಸೇಲ್ ಮಾಡ್ತಾ ಇದೀವಿ. ಸೇಲ್ ಮಾಡಿ ಈ ದಿನದಲ್ಲಿ ಎಷ್ಟು ಸೇಲ್ ಆಯ್ತು, ಇದರಲ್ಲಿ ನಾನಿಷ್ಟು ನೀನಿಷ್ಟು ಅಂತ ದುಡ್ಡು ತಗೊಂಡು ಹೋಗ್ತಕ್ಕಂಥ ಕಾರ್ಯ ಇದೇ ಸಿದ್ದು ಪಾಟೀಲ್ ಮಾಡಿದ್ದಾರೆ. ಇದು ಸಗವೇ ಚಿದಿರಿ ಅವರು ಸ್ಟೇಟ್ಮೆಂಟ್ ಕೊಟ್ಟಿರ್ತಕ್ಕಂಥ ಸುಮಾರು ಒಂದು 6 ತಿಂಗಳು 9 ತಿಂಗಳು ಹಿಂದ್ಗಡೆ. ಈ ಹಿನ್ನೆಲೆ ಬಂದವರು ಇವರು. ಸರಿ, ಇವಾಗ ಅರ್ಧ ಗಂಟೆ ಮುಂಚೆ ಸಿದ್ದು ಪಾಟೀಲ್ರು ಕೂಡ ಮಾತನಾಡಿದ್ರು ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ. ಹುಮ್ನಾಬಾದ್ ನಲ್ಲಿರೋ ಎಲ್ಲಾ ವೈನ್ ಸ್ಟೋರ್ ಗಳಿಗೆ ಮಾಲೀಕರೇ ನೀವು ಅನ್ನೋ ರೀತಿಯಲ್ಲಿ ಮಾತನಾಡ್ಬಿಟ್ರು. ಇನ್ಫ್ಯಾಕ್ಟ್ ಹುಮ್ನಾಬಾದ್ ನಲ್ಲಿ ಸಾರಾಯಿ ಬಿಸ್ನೆಸ್ ನಡೆಸ್ತಿರೋದೇ ತಾವು, ತಮ್ಮ ಪರಿವಾರದವರು ಅನ್ನೋ ರೀತಿಯಲ್ಲಿ ಮಾತನಾಡಿದ್ರು. ಆಯ್ತು, ಈಗ ಅದನ್ನು ನೋಡ್ರಿ ಮೇಡಮ್, ಅದೆಲ್ಲ ಇನ್ಕ್ವೈರಿ ಮಾಡ್ರಲ್ಲ, ಯಾರ್ದಿದೆ ಏನಿದೆ, ಶರೆ ಬಿಸ್ನೆಸ್ ಯಾರು ಮಾಡ್ತಾ ಇದಾರ, ಯಾರು ಇದು ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ಇನ್ಕ್ವೈರಿ ಆಗಲಿ. ಒಂದು ವೇಳೆ ಸಿದ್ದು ಪಾಟೀಲ್ ಶರಿ ಪಾಕೆಟ್ ಮಾಡಿ ಮಾರಿಲ್ಲ ಅಂತಂದ್ರೆ ನಾನು ಧರ್ಮಸ್ಥಳ ದೇವರಿಗೆ ಬಂದು ಪ್ರಮಾಣ ಮಾಡ್ತೀನಿ. ಇವ್ರ ಬಿಸ್ನೆಸ್ ಅವ್ರು ಮಾಡಿಲ್ಲ, ಅವ್ರ ಅಣ್ಣ ತಮ್ಮದ್ರು ಕೂಡಿ ಇದು ಮಾಡಿಲ್ಲ ಅಂದ್ರೆ ನಾನು ಆ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ನಾನು ಪ್ರಮಾಣ ಮಾಡ್ತೀನಿ. ಅವ್ರಿಗೆ ಬಾ ಅಂತ ಹೇಳಿ ಒಂದ್ ದಿವಸ. ಗುಲಾಮರು ನಮ್ಮ ಭಿಕ್ಷೆಯಿಂದ MLA ಆದವರು, ಈ ರೀತಿಯ ಮಾತು ತಮ್ಮಿಂದಲೂ ಹಾಗೆ ತಮ್ಮ ಸಹೋದರರ ಬಾಯಿಂದಲೂ ಕೂಡ ಸಿದ್ದು ಪಾಟೀಲ್ ಅವರ ವಿಚಾರಕ್ಕೆ ಬಂತು. ಇದೇ ಪ್ರಶ್ನೆಯನ್ನು ನಾನು ಕೇಳಿದೆ ಅವರು ಕೂಡ. ಅವ್ರು ಹೇಳಿದ್ದು ಪಟ್ಟಿ ಕೊಡ್ಲಿ ಅಲ್ಲ, ಸಿದ್ದು ಪಾಟೀಲ್ರಿಗೆ ರಾಜಶೇಖರ್ ಪಾಟೀಲ್ ಹಾಗೆ ಸಹೋದರರು ಏನು ಉಪಕಾರ ಮಾಡಿದ್ದಾರೆ ಅನ್ನೋದ್ರ ಪಟ್ಟಿ ಕೊಡ್ಲಿ ಅವರು ಅಂತ ಹೇಳಿ ಸವಾಲ್ ಹಾಕಿದ್ದಾರೆ. ಕೇಳಿ, ಏನು ಉಪಕಾರ ಮಾಡಿಲ್ಲ ಅಂಬದು ಅದು ಹೇಳಿ, ಏನು ಉಪಕಾರ ಮಾಡಿಲ್ಲ ಅಂಬದು ಅದು ಹೇಳಿ. ನನ್ನ ಶಿಕ್ಷಣ ಸಂಸ್ಥೆಯಲ್ಲಿ ಡೆಂಟಲ್ ಅಲ್ಲಿ ನಮ್ಮ ಕಾಲೇಜ್ ಕಲ್ತಿ ಇವತ್ತು ಡಾಕ್ಟರ್ ಡೆಂಟಲ್, ಇವರು ಮೆಡಿಕಲ್ ಡಾಕ್ಟರ್ ಅಲ್ಲೇ ಸಿದ್ದು ಪಾಟೀಲ್.
ಡೆಂಟಿಸ್ಟ್ ಡೆಂಟಿಸ್ಟ್ ಇವರಿಗೆ ನಮ್ಮ ಶಿಕ್ಷಣ ಸಂಸ್ಥೆಯಲ್ಲಿ ಇವರಿಗೆ ಒಂದು ಸ್ಥಾನಮಾನ ಕೊಟ್ಟು ಇವರಿಗೆ ಅಲ್ಲಿ ಓದ್ತಕ್ಕಂಥದ್ದು ಇವತ್ತು ಯಾವುದೇ ಒಂದು ಫೀಸ್ ಇಲ್ಲ, ಡೊನೇಷನ್ ಇಲ್ಲ, ಎಲ್ಲ ಮಾಡಿರ್ತಕ್ಕಂಥದ್ದು ನಮ್ಮ ಸ್ವರ್ಗೀಯ ತಂದೆಯಂತ ಬಸವರಾಜ ಪಾಟೀಲ್ ಅವರು. ಮತ್ತೇನ್ ಮಾಡ್ಬೇಕು ಹೇಳಿ? MLA ಆಗಿದ್ದು ಕೂಡ ನಮ್ಮ ಭಿಕ್ಷೆಯಿಂದ ಅಂತ ಮಾತನಾಡ್ಬಿಡ್ತೀರಿ. ಅಂದ್ರೆ ಅಪೋಸಿಟ್ ಪಾರ್ಟಿಯಲ್ಲಿ ನಿಂತವರು, ಬಿಜೆಪಿ ಪಾರ್ಟಿಯಲ್ಲಿ ನಿಂತವರು, ನಿಮ್ ಭಿಕ್ಷೆ ಹೆಂಗಾಗ್ಲಿಕ್ಕೆ ಸಾಧ್ಯ ಅವ್ರ MLA ಆಗ್ಲಿಕ್ಕೆ ಅಂತ? ಚುನಾವಣೆ ಸ್ಪರ್ಧೆ ಅವ್ರವ್ರು ಮಾಡಿದಾರೆ, ನಾವು ಮಾಡಿದೀವಿ. ನಮ್ ಶಕ್ತಿ ಮೇಲೆ ನಾವು ಮಾಡಿದೀವಿ, ಅವ್ರ ಶಕ್ತಿ ಮೇಲೆ ಅವ್ರು ಮಾಡಿದಾರೆ. ಜನ ಏನೋ ಒಂದು 1200 ಓಡಿದ ಅವ್ರಿಗೆ ಗೆಲ್ಸಿದಾರೆ ಅಂದ್ರೆ ಅವ್ರು ಏನ್ ಹೇಳ್ತಾರ, ಸೋತಿ ಸುಣ್ಣ ಆದ್ರು ಅಂತಂದ್ರೆ ನಾನು ಅವಾಗ ಹೇಳಿದೆ, ಇಲ್ಲಪ್ಪ ಇವನು ಆಕ್ಸಿಡೆಂಟಲ್ MLA ಅಂತ ಇವತ್ತು ಕೂಡ ಹೇಳ್ತೀನಿ. ಆಕ್ಸಿಡೆಂಟಲ್ MLA ನಾನ್ ಗೆದ್ದಾಗೆಲ್ಲ 20,000, 30,000, 35,000 ಗೆದ್ದಿದ್ದೀನಿ. ನಾನು 1300 ಚಿಲ್ಲರ್ ಓಡಿ ನಾನು ಸೋತಿದ್ದೀನಿ. ಸೋಲು ಗೆಲುವು ಸಾಮಾನ್ಯ ಇದೆ ಮೇಡಮ್, ಅದರಲ್ಲೇನಿಲ್ಲ. ಜನ ತೀರ್ಮಾನ ಅಂತಿಮ ತೀರ್ಮಾನ. ನಿಮ್ಮದೇ ಈ ಹೇಳಿಕೆ ನೀವು ಎಲ್ಲಿ ಮಾತನಾಡಿದ್ದೀರಿ ಅಂತ ಕೇಳ್ತಿದ್ದೀರಿ. ನಿಮ್ಮದೇ ಹೇಳಿಕೆ ನಾವು ಗಮನಿಸಿದ್ವಿ, ಹಾಗೆ ಸಿದ್ದು ಪಾಟೀಲ್ ಗಮನಿಸಿ ಹೇಳ್ತಿರೋದು. ನನ್ನನ್ನ ಗುಲಾಮ ಅಂತ ಕರೀತಿದಾರಲ್ಲ ರಾಜಶೇಖರ್ ಪಾಟೀಲ್ರು. ಅಂದ್ರೆ ಒಂದು ಪಕ್ಷದ ವರಿಷ್ಠರಿಗೆ ನಿಷ್ಠೆಯಿಂದ ಇರೋದು ಗುಲಾಮಿತನ ಆಗೋದಾದ್ರೆ ರಾಜಶೇಖರ್ ಪಾಟೀಲ್ರನ್ನ ನಾವು ಖರ್ಗೆ ಗುಲಾಮ ಅಂತ ಕರೀಲಿಕ್ಕಾಗತ್ತಾ? ರಾಜಶೇಖರ್ ಪಾಟೀಲ್ ಅವರನ್ನ ನಾವು DK ಶಿವಕುಮಾರ್ ಗುಲಾಮ ಅಂತ ಕರೀಲಿಕ್ಕಾಗತ್ತಾ? ರಾಜಶೇಖರ್ ಪಾಟೀಲ್ ಅವರನ್ನ ಸಿದ್ದರಾಮಯ್ಯನವರ ಗುಲಾಮ ಅಂತ ಕರೀಲಿಕ್ಕಾಗತ್ತಾ? ಇದು ಸಿದ್ದು ಪಾಟೀಲ್ರ ಸವಾಲ್ ನಿಮಗೆ. ಕೇಳಿ, ನಾನು ಅವ್ರಿಗೆ ಸವಾಲ್ ಹಾಕ್ತೀನಿ, ಯಾರು ಗುಲಾಮ್ ಯಾರು ಇಲ್ಲ. ನನ್ ಗುಲಾಮ್ ಅವರು ಇಲ್ಲ, ನಾನು ನಮ್ಮ ಪಕ್ಷದ ಮುಖಂಡ ಗುಲಾಮ್ ನಾನು ಆಗೋದಿಲ್ಲ. ನಂದೇ ಆದಂತ ಒಂದು ವ್ಯಕ್ತಿತ್ವ ಇದೆ, ನಂದೇ ಆದಂತ ಒಂದು ಸಾಮರ್ಥ್ಯ ಇದೆ. ಅದರಿಂದ ನಾನು ರಾಜಕೀಯ ಜೀವನದಲ್ಲಿ ಬಂದಿದ್ದೀನಿ. ಇವ್ರ ತರ ಎಲ್ಲೋ ಕುಂತಿ ಎಲ್ಲೋ ಮಾಡಿ ಏನೇನೋ ಮಾಡ್ಲಾರ ಕೆಲಸಗಳು ಎಲ್ಲಾನು ಕೂಡ ಮಾಡಿ ಇವತ್ತು ಸತ್ಯ ಹರಿಶ್ಚಂದ್ರ ತರ ಅವ್ರು ಮಾತಾಡ್ತಾ ಇದ್ದಾರೆ. ಇವರ ಬಗ್ಗೆ ಒಂದು ಕೆಲಸ ಮಾಡಿ ಮ್ಯಾಮ್, ನೀವು ಯಾವಾಗ ನೀವು ಬಂದು ಇಡೀ ಹುಮನಾಬಾದ್ ಕ್ಷೇತ್ರದಲ್ಲಿ ಇವರ ಬಗ್ಗೆ, ಇವ್ರು ಮಾಡಿರ್ತಕ್ಕಂಥ ಕಾರ್ಯಗಳ ಬಗ್ಗೆ, ಇವ್ರು ಯಾವ ರೀತಿ ಇವರು ನಡೆ ಇದೆ ಎಂಬುದು ತಾವು ಸರ್ವೆ ಮಾಡಿ, ಆಮೇಲೆ ಇನ್ನೊಂದ್ಸಲ ತಾವು ಡೈರೆಕ್ಟ್ ಲೈವ್ ಕೊಡಿ, ನೋಡೋಣ ಸತ್ಯತೆ ಏನಿದೆ. ನಿನ್ನೆ ನಡೆದ ಗಲಾಟೆಯಲ್ಲಿ ನಿಮ್ಮದೇ ಸಹೋದರರಾದ ಭೀಮರಾವ್ ಪಾಟೀಲ್ ಅವರ ಬಾಯಿಂದ ಬಂದ ಪದ ಇದು ಗುಲಾಮ ಅಂತ ಹೇಳಿ. ನೋಡಿ, ನಾನು ನಿಮ್ ಮೊದಲೇ ಹೇಳ್ತಾ ಇದ್ದೀನಿ, ಭೀಮರಾವ್ ಪಾಟೀಲ್ ಅವರು ಏನು ಮಾತಾಡಿದಾರ, ನಾನೇನು ಆ ಸಭೆಯಲ್ಲಿ ಇದ್ದಿಲ್ಲ, ಆ ಸಭೆ ಬಗ್ಗೆ ನನಗೇನು ಮಾಹಿತಿ ಇಲ್ಲ. ಆ ಸಭೆದಾಗ ನೀವ್ ಹೆಂಗ್ ನಾನು ವಿಸಲ್ ಅಲ್ಲಿ ಆಗಿರ್ತಕ್ಕಂಥ ಘಟನೆ ಅಷ್ಟೇ ಕೇಳ್ಕೊಂಡಿದ್ದೆ ನಾನು. ಇವ್ರು ಬೈದ್ರು, ಅವ್ರು ಬೈದ್ರು, ಯಾರ್ಯಾರು ಏನ್ ಬೈಕೊಂಡ್ರು ಆ ಯಾವುದೂ ಕೂಡ ಕ್ಲಿಯರಿಟಿ ಯಾವುದೂ ವಿಡಿಯೋದಲ್ಲಿ ಬಂದಿಲ್ಲ, ಯಾವುದೂ ಕೂಡ ಕ್ಲಿಯರಿಟಿ ಬಂದಿಲ್ಲ. ಇವರು ಮೇಡಮ್ ಎಷ್ಟೊಂದು ಸಲ ಬರೀ ಗುಲಾಮ್ ಅಂದ್ರೆ ನೀವು ಕೇಳ್ತಾ ಇದ್ರಿ, ಇವ್ರು ಎಷ್ಟೊಂದು ಅವ್ಯಾಜ ಶಬ್ದಗಳು ಇವ್ರು ಉಪಯೋಗಿಸಿದಾರ. ಸಿದ್ದು ಪಾಟೀಲ್ ಅಂತ ಅದು ನಿಮ್ ಬೀದರ್ ವರದಿಗಾರ ಕೊಟ್ಟಿದಾರೋ ಗೊತ್ತಿಲ್ಲ ನನಗೆ. ಎಷ್ಟೊಂದು ಸಲ ಅನ್ಪಾರ್ಲಿಮೆಂಟರಿ ವರ್ಡ್ಸ್ ದೇ ಹ್ಯಾವ್ ಯೂಸ್ಡ್ ಇನ್ ಹುಮನಾಬಾದ್ ಕಾನ್ಸ್ಟಿಟ್ಯೂನ್ಸಿ ಆರ್ ಬೀದರ್. ಇದೇ ಪ್ರಶ್ನೆ ನಾನು ನೇರವಾಗಿ ಅವ್ರನ್ನೂ ಕೇಳಿದೆ ಸರ್, ಸಿದ್ದು ಪಾಟೀಲ್ರಿಗೆ. ಅಂದ್ರೆ ನೀವು ಜಗಳ ಆಡುವಾಗ ಮನೆ ಹೆಣ್ಮಕ್ಳನ್ನ ತಂದುಬಿಟ್ಟು ಅವ್ರ ಬಗ್ಗೆ ಎಲ್ಲ ಮಾತನಾಡ್ಬೇಕಾ ಅಂತ ಹೇಳಿ ತಾಯಿ ಬಗ್ಗೆ ಮಾತಾಗೋಯ್ತು ನಿನ್ನೆ ಜಗಳದ ಸಂದರ್ಭದಲ್ಲಿ. ಯಾರು ಮಾತಾಡಿದ್ರು ಮೇಡಮ್ ತಾಯಿ ಬಗ್ಗೆ? ಇಬ್ರು ಮಾತಾಡಿದ್ದಾರೆ ಸರ್. ಭೀಮರಾವ್ ಪಾಟೀಲ್ ಅವರು ಬೈದಿದ್ದಾರೆ ಸಿದ್ದು ಪಾಟೀಲ್ರಿಗೆ, ಸಿದ್ದು ಪಾಟೀಲ್ರು ಕೂಡ ಅದೇ ಪದಗಳನ್ನ ಪ್ರಯೋಗ ಮಾಡಿ ಬೈದಿದ್ದಾರೆ. ನೋಡಿ ಮೇಡಮ್, ಇದು ಸತ್ಯಕ್ಕೆ ಸುಳ್ಳು. ಯಾಕೆಂದ್ರೆ ಇದು ಮಾಡಿರ್ತಕ್ಕಂಥದ್ದು ತಾಯಿ ಬಗ್ಗೆ ಮಾತಾಡಿರ್ತಕ್ಕಂಥದ್ದು ಸನ್ಮಾನ್ಯ ಸಿದ್ದು ಪಾಟೀಲ್ ರವರು. ಇದು ನಾನ್ ಬೇಕಾದ್ರೆ ನಿಮಗೆ ಇದು ಒಂದು ಕೊಟ್ಟು ಕಳಿಸ್ತೀನಿ, ತಾವು ನೋಡಿ. ಇಲ್ಲಿ ನಿಮ್ಮವ್ರು ಇದ್ದಾರ, ನಾನು ಕೊಡ್ತೀನಿ ಅವ್ರಿಗೆ, ಅದು ಏನಿದೆ ಎಂಬುದು ನೋಡಿ, ಅವರು ಏನ್ ಬೈದಿದ್ದಾರೆ ಎಂಬುದು ನೋಡಿ.